ಕೇಸ್ ಆದಮೇಲೆ ಸೆಕೆಂಡ್ ಪಾರ್ಟ್ ಒಳಗೆ ಅದೇ ಕಾಲರ್ ಹಿಡ್ಕೊಂಡು ಬರತ್ತೆ. ಬೇರೆ ಎಸ್ ಐ ಕಾಲರ್ ಎಲ್ಲ ಹಿಡ್ಕೊಂಡಿರ್ತಾನೆ. ಬೇರೆ ಎಸ್ ಐ ಕಾಲರ್ ಹಿಡ್ಕೊಂಡಾಗ ಅದೇ ಟೈಮಿಗೆ ಕಮಿಷ್ನರ್ ಬಂದುಬಿಡ್ತಾರೆ. ಪೊಲೀಸ್ ಕಮಿಷ್ನರ್ ಬಂದು ಆವಾಗ ನೋಡಿ ಭರತ್ ಕಂಪ್ಲೇಂಟ್ ಹೇಳ್ತಾನೆ ಎಸ್ ಐ ಮೇಲೆ. ನೋಡಿ ಸರ್, ಸ್ವಲ್ಪ ಆದರೂ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ, ಹೇಗೆ ನಡೆಸ್ಕೊತಾರೆ ನಾನು ಅಂತಂದು. ರೆಸ್ಪೆಕ್ಟು ಅದೆಲ್ಲ ಬೇಕಂತಂದರೆ ಸಂಸ್ಕಾರದಿಂದ ಬರುತ್ತೆ, ಈ ರೀತಿ ಅಲ್ಲ ಅಂಥೇಳಿ ಬೈತಾನ. ಆವಾಗ ಆವಾಗ ಪೊಲೀಸ್ ಕಮಿಷ್ನರ್ ನೋಡಿ ಎಲ್ಲರೂ ಸೆಲೆಕ್ಟ್ ಮಾಡಿ, ನೋಡಿ ಸರ್ ಹೇಗೆ ನಡೆಸ್ಕೊತಾರೆ, ಸ್ವಲ್ಪನೂ ಗೌರವ ಮರ್ಯಾದೆ ಮನುಷ್ಯನ ನಿಯತ್ ನೋಡಿ ಬರುತ್ತೆ. ಈ ಎಸ್ ಐ ನಿರ್ಣಯ ಕೊಡೋದು ಒಂದು ಪೊಲೀಸ್ ಅಧಿಕಾರಿ, ಮೊದಲು ಅವ್ರಿಗೆ ಮರ್ಯಾದೆ ಕೊಡೋ ಡ್ಯೂಟಿ ಮಾಡೋಕೆ ಬಿಡು ಅಂತೇಳಿ ಕಮಿಷ್ನರ್ ಅವಾಗ ಬೈದಾಗ ರೂಲ್ಸ್ ಪ್ರಕಾರ ನಿನ್ನ ಸರ್ವಿಸ್ ಗನ್ನು ಹಾಗೂ ಬ್ಯಾಡ್ಜು, ಕ್ಯಾಪ್, ಯೂನಿಫಾರ್ಮ್ ಹಾಗೂ ಬೆಲ್ಟ್ ಎಲ್ಲ ಕೊಡಬೇಕಂತೇಳಿ ಆರ್ಡ್ರ್ ಮಾಡ್ತಾರೆ. ಇದೆಲ್ಲ ಕಮಿಷ್ನರ್ ಆರ್ಡ್ರ್ ಮಾಡಿದ ಅವ್ರಿಗೆ ಒಪ್ಪಿಸು ಅಂತೇಳಿ ಹೇಳಿದಾಗ ಆವಾಗ ಭರತ್ ಅಂಥೇಳಿ ಹೋಗಿ ರೂಮ್ ಒಳಗೆ ಹೋಗಿ ಅವೆಲ್ಲ ತಂದು ಅವ್ರಿಗೆ ಒಪ್ಪಿಸ್ತಾನೆ. ರೂಮ್ ಒಳಗೆ ಹೋಗಿ ಅವೆಲ್ಲ ತಂದು ಅವರಿಗೆ ಒಪ್ಪಿಸಿದ ಮೇಲೆ ಆವಾಗ ಮತ್ತೆ ಅವೆಲ್ಲ ಕೊಟ್ಟಮೇಲೆ ಪೊಲೀಸರು ಹೇಳ್ತಾರೆ ಎಸ್ ಐ, ಇದು ಇನ್ವೆಸ್ಟಿಗೇಷನ್ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಈ ಮನೆ, ಈ ಕಾರು ಎಲ್ಲದು ಪೊಲೀಸ್ಗೆ ಒಪ್ಪಿಸ್ಬೇಕು ಅಂತೇಳಿ ಹೇಳ್ತಾನೆ ಭರತ್. ನೀನು ಪೊಲೀಸ್ ಕೆಲಸಕ್ಕೆ ಅನ್ಫಿಟ್ ಅಂತೇಳಿ ಕಮಿಷ್ನರ್ ಹೇಳ್ಕೊಂಬರ್ರಿ ಅಂತ. ಆವಾಗ ಹೇಳ್ಕೊಂಡು ಹೋಗಿ ಜೀಪ್ ಒಳಗೆ ಕೂರ್ಸ. ಅದೇ ಟೈಮಿಗೆ ಮಹಾದೇವ ಬರ್ತಾನೆ. ಮಹಾದೇವ ಬಂದು ಅಲ್ಲಿ ಹೇಳ್ತಿರ್ತಾನೆ. ಮಹಾದೇವ ಅವನಿಗೆ ನೋಡ್ಲಾ ಹಿಂಗೆ ಕಂಡ್ಲಾ ಆಗೋದು, ಅಧಿಕಾರನ ಯಾವಾಗ ತಲೆ ಮೇಲೆ ಇರಬೇಕಲ್ಲ, ತಲೆ ಒಳಗೆ ಹೋಗಿತ್ತು ಅಂಥೇಳಿ ಅದಕ್ಕೆ ಇವತ್ತು ಹಿಂಗೆ ಬೀದಿಗೆ ಬಂದಿದ್ಯಾ ಅಂತ. ಮಹಾದೇವ, ಇಷ್ಟಕ್ಕೆ ಮುಗಿತು ಅನ್ಕೋಬೇಡ, ನಾನು ಬಂದೇ ಬರ್ತೀನಿ, ಭರತ್ ಬಂದೇ ಬರ್ತಾನ ಅಂತಾನ. ಆವಾಗ ಮಹಾದೇವ ಹೇಳ್ತಾನ, ಬರ್ತೀಯಾ, ಖಂಡಿತವಾಗೂ ಬರ್ತೀಯಾ, ನಿನ್ನೆ ಹೋಗಿ ಬರೋಕ್ಕೆ ಫಾರಿನ್ ಟೂರಲ್ಲ ಅಂದ್ಲ ಪೊಲೀಸ್ ಸ್ಟೇಷನ್ಗೆ. ಮೊದಲು ನೀನು ಬಿದ್ದಿರೋ ಗಲೀಜಿಂದ ಕಲ್ಲಿ ಆಚೆ ಇಟ್ಟೆ, ಆಮೇಲೆ ಕಾಲು ಕೆರೆದು ಜಗಳಕ್ಕೆ ಬರುವಂತೆ ಅಂತೇಳಿ ಮಹಾದೇವ ಬೈತಾನೆ. ಆಮೇಲೆ ಇನ್ನೊಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳ, ಇದಕ್ಕೆ ಹೇಳೋದು ಕಾಲಚಕ್ರ ಅಂತ ಹೇಳೋದು. ಇವನೇನೇ ಹೇಳಿದ್ರು ಅವ್ನು ಭರತ್ ಕೋಪ ನೆತ್ತಿಗೆ ಇರ್ತಿದ್ದ, ಅವನಿನ ಕೋಪ ಜಾಸ್ತಿ ಮಾಡ್ಕೊತಿರ್ತಾನೆ. ಇದೇ ಜೀಪಲ್ಲಿ ನನ್ನ ಕೂಡಿಸಿ ಸ್ಟೇಷನ್ಗೆ ಮೆರವಣಿಗೆ ಮಾಡಿದ್ಯಾ, ಇವತ್ತು ಜೀಪು ಅದೇ, ಸೀಟು ಅದೇ, ಅಲ್ಲಿ ಕುಂತಿರೋ ಮಾತ್ರ ಬೇರೆ ಯಾರು. ಅವನು ನಗತಿರ್ತಾನೆ. ಭರತ್ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾನೆ. ಅವ್ನು ನಕ್ಕಿರ್ತಾನೆ. ಅದೇನು ಅಂತಾರಲ್ಲ, ಸೇಮ್ ಟು ಸೇಮ್. ಇದು ಸತ್ಯಕ್ಕೆ ಸಿಕ್ಕಿರೋ ಜಯ ಕಂಡ್ಲ. ಆದರೆ ಇದ್ರಾಗೂ ಒಂದು ವಿಷಯ ಗಮನಿಸ್ಬೇಕಲ್ಲ, ಅವತ್ತು ನಾನು ಈ ಸುಳಿಲು ಸಿಕ್ಕಾಕೊಂಡಾಗ ನನ್ನ ಜೊತೆ ನಿಂತು ಹೋರಾಡಲೆ ಕಾವ್ಯ ಅನ್ನೋ ಶಕ್ತಿ ಇತ್ತು, ನಂಬಿಕೆ ಅನ್ನೋ ಅಸ್ತ್ರ ಇತ್ತು, ಸತ್ಯ ಅನ್ನೋ ದೈವ ಇತ್ತು ಕಂಡ್ಲ. ಅದಕ್ಕೆ ಯಾವ ತೊಂದರೆನೂ ಇಲ್ಲದೆ ಆರಾಮಾಗಿ ಹೊರಗಡೆ ಬಂದೆ ಅಂತ ಮಾದೇವ. ಭರತ್ ಕೋಪ ಜಾಸ್ತಿನೇ ಆಗ್ತಿರ್ತ. ನೀನು ಸಿಗಾಕೊಂಡೆ ಚಕ್ರ ಅದರಲ್ಲಿ ನಿನ್ನ ಜೊತೆ ಯಾರು ಇದಾರಲ್ಲ, ನಿನ್ನ ಅಹಂಕಾರ ಆಯ್ತಾ, ನಿನ್ನ ದರ್ಪನ, ನೀನು ಮಾಡಿದ ಮಾಡೋ ಅಥವಾ ಈ ಸೀಜ್ ಆಗಿರೋ ಆಸ್ತಿನ, ಏನೂ ಉಪಯೋಗ ಇಲ್ದರೆ ಸೀಜ್ ಆಗಿರೋ ಆಸ್ತಿನ ಒಂದು ನೆನ್ಪಿಟ್ಕೊಬರ. ಅಧಿಕಾರ ಇರೋನು ಆರ್ಡ್ರ್ ಮಾಡ್ತಾನೆ, ಸತ್ಯ ಇರೋನು ಇತಿಹಾಸನ ಸೃಷ್ಟಿ ಮಾಡ್ತಾನೆ ಅಂತೇಳಿ. ಅವನು ಅಧಿಕಾರದಿಂದ ಇವತ್ತು ಬರುತ್ತೆ ನಾಳೆ ಹೋಗೋದಿಲ್ಲ, ಅನ್ಯಾಯ ಮಾಡಿದವನಿಗೆ ಕಾಲ ಯಾವತ್ತು ಸಾಲ ಮನ್ನಾ ಮಾಡೋದಿಲ್ಲ ಅಂತ. ಬೆನ್ನಿಂದ 100 ಜನ ನಿಂತರೂ ಎದೆಯಲ್ಲಿ ನ್ಯಾಯ ಇರೋನು ಒಬ್ಬನು ನಿಂದಿರ್ತಾನೆ. ಅವತ್ತು ನಾನು ಆ ಜಾಗದಲ್ಲಿ ಕುಂತಿದ್ದೆ, ನೀನು ಇಲ್ಲಿ ನಿಂತು ನಕ್ಕಿದ್ಯಾ. ಇವತ್ತು ನೀನಲ್ಲಿ ಕುಂತಿದ್ಯಾ, ನಾನು ಇಲ್ಲಿ ನಿಂತಿದ್ದೀನಿ. ನಗುತ್ತಾನ ಮಹಾದೇವ, ನಗುತ್ತಾನ. ಭರತ್ಗೆ ಮೈಯೆಲ್ಲ ಉರಿತದೆ, ತುಂಬ ಕೋಪ ಬರುತ್ತೆ. ಅವಾಗ ಮಹಾದೇವ ಹೇಳ್ತಾನೆ, ಹೋಗು ವಾಪಸ್ ಬರಬೇಡ ಅಂತ, ಟಾಟಾ ಬಾಯ್ ಅಂತ ಡೋರ್ ಲಾಕ್ ಮಾಡಿಬಿಡ್ತಾನೆ.
ಯಾಕೆ ಮಹಾದೇವ ಭರತ್ ಕೋಪ ಇನ್ನಿಷ್ಟು ನೆತ್ತಿಗಾಗ್ಬಿಡುತ್ತೆ. ಭರತ್ ಇವನ್ನೇ ಗುರಾಯಿಸ್ತಾನೆ ಇರ್ತಾನ. ಹೋಗ್ಬಾ ಅವನು ಮಹಾದೇವ ಮೀಸೆ ತಿರುಗೋದು ಎಲ್ಲ ಮಾಡೋದೆಲ್ಲ ನೋಡಿದಂಗೆಲ್ಲ ಭರತ್ ಕೋಪ ಟೆಂಪ್ರೇಚರ್ ಜಾಸ್ತಿ ಆಗ್ತಿರ್ತೈತಿ. ಅವನು ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ಹೇಳಿ ನಗುತ್ತಿರ್ತಾನೆ. ನೀನು ನನಗೆ ಈ ಥರ ಮಾಡಿ ಎಲ್ಲ ಟೈಮ್ ಹಿಂಗೆ ಇರಲ್ಲ ಅನ್ನೋ ರೀತಿಲಿ ಅವನ್ನೆಲ್ಲ ಹೇಳ್ತಿರ್ತಾನೆ. ಇವನೇನೇ ಹೇಳಿದ್ರು ಅವನು ಬಿ ಪಿ ಮಾತ್ರ ಜಾಸ್ತಿ ಆಗಿ ಕಣ್ಣು ಗುರಾಯಿಸೋದು, ಕೈಯಿಂದ ಕುಟ್ಟೋದು, ಎಲ್ಲ ಮಾಡ್ತಿರ್ತಾನೆ ಅವನು. ಇವನು ಮಹಾದೇವನಿಗೆ ಖುಷಿ, ಅವನಿಗೆ ಸಂಕಟ, ಇವನಿಗೆ ಖುಷಿ. ಭಾರಿ ಕಾಮಿಡಿಯಾಗಿ ತುಂಬ ಫನ್ ಆಗಿರುತ್ತೆ ನೋಡಲಿಕ್ಕೆ ಇವತ್ತಿನ ಎಪಿಸೋಡು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹೋಗ್ಬಾ ಬರೋದಿಲ್ಲ ಬಿಡ್ಲೋ ನೀನು, ಟಾಟಾ ಬಾಯ್ ಅಂತೇಳಿ ಮಹಾದೇವ ಡೋರ್ ಲಾಕ್ ಮಾಡಿಬಿಡ್ತಾನೆ. ಅವನಿಗೆ ಇನ್ನಿಷ್ಟು ಕೋಪ ಜಾಸ್ತಿ ಬಂದುಬಿಡುತ್ತೆ ಮಹಾದೇವನಿಗೆ. ಇದು ಸೆಕೆಂಡ್ ಪಾರ್ಟ್ ಆಗುತ್ತೆ. ಇಲ್ಲಿಂದ ಮತ್ತೆ ಒಂದು ಅಡ್ವರ್ಟೈಸ್ ಎಲ್ಲ ಬಂದಮೇಲೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಬರುತ್ತೆ. ಅದು ನೆಕ್ಸ್ಟ್ ಇನ್ನೊಂದು ಪಾರ್ಟ್ ನೋಡೋಣ ಮತ್ತೆ ಆಮೇಲೆ. ಇವಾಗ ಇದು ಸೆಕೆಂಡ್ ಪಾರ್ಟ್ ಆಗಿದೆ. ಒಟ್ಟು ಟೋಟಲ್ 3 ಏನೋ ಬರುತ್ತಲ್ಲ ಆ್ಯಡ್, ಈ 3 ಬಂದಂಗೆ.